ನಮಸ್ಕಾರ. FM ವಾರ್ತಾವಾಹಿನಿಗೆ ಸ್ವಾಗತ. ಕೋಲಾರ ಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಭಾರತ ಹುಣ್ಣಿಮೆ ಜಾತ್ರೆ, ಭಾರತ ಬಗ್ಗೆ ಚಿಂತನೆ ಮಾಡುವಂತಹ ಜಾತ್ರೆ. ಮಾಜಿ ಸಚಿವ SK ಬೆಳ್ಳುಬ್ಬಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಲಾರ ಪಟ್ಟಣದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಯಲ್ಲಮ್ಮ ದೇವಿ ನಾಟಕ ಸಂಘ ಕೋಲಾರ ಇವರು ಹಮ್ಮಿಕೊಂಡಿರುವ ನಾಟಕ ತುತ್ತು ಕೊಟ್ಟ ರೈತರಿಗೆ ಕತ್ತು ತಂದ ಸರ್ಕಾರ ನಾಟಕ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವ SK ಬೆಳ್ಳುಬ್ಬಿ, ಲಕ್ಷಗಟ್ಟಲೆ ದೇಣಿಗೆಯನ್ನು ಕೊಟ್ಟು ಜಾತ್ರೆ ನೋಡು ಆನಂದಿಸಬೇಕು, ತಾಯಿ ಕೃತಿ ಪಾತ್ರ ಆಗಬೇಕು ಭಾವನೆ ಎಲ್ಲೆಂದರೂ ಇದೆ ಕೋಲಾರ ಪಟ್ಟಣದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆಯಲ್ಲಿ ಕಾಣಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಲಾರ ಪಟ್ಟಣದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಯಲ್ಲಮ್ಮ ದೇವಿ ನಾಟಕ ಸಂಘ ಕೋಲಾರ ಇವರು ಹಮ್ಮಿಕೊಂಡಿರುವ ನಾಟಕ ತುತ್ತು ಕೊಟ್ಟ ರೈತರಿಗೆ ಕುತ್ತು ತಂದ ಸರ್ಕಾರ ನಾಟಕದ ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ಸಚಿವ SK ಬೆಳ್ಳುಬ್ಬಿ, ಲಕ್ಷಗಟ್ಟಲೆ ದೇಣಿಗೆಯನ್ನ ಕೊಟ್ಟು ಜಾತ್ರೆ ನೋಡಿ ಆನಂದಿಸಬೇಕು, ತಾಯಿ ಕೃಪೆಗೆ ಪಾತ್ರರಾಗಬೇಕು ಎಂಬ ಭಾವನೆ ಎಲ್ಲಾದರಿದ್ದರೆ ಅದು ಕೋಲಾರ ಪಟ್ಟಣದ ಯಲ್ಲಮ್ಮ ದೇವಿ ಜಾತ್ರೆಯಲ್ಲಿ ಕಾಣಬಹುದು. ಜಾತ್ರೆಯಲ್ಲಿ ಹಮ್ಮಿಕೊಂಡುವಂತಹ ನಾಟಕ ತುತ್ತು ಕೊಟ್ಟ ರೈತರಿಗೆ ಕುತ್ತು ತಂದ ಸರ್ಕಾರ ಇದು ಅದ್ಭುತವಾದ ನಾಟಕ. ಇಲ್ಲಿ ಪಕ್ಷಗಳು ಮುಖ್ಯವಲ್ಲ, ವ್ಯಕ್ತಿಗಳು ಮುಖ್ಯವಲ್ಲ, ಎಲ್ಲರೂ ಮಣ್ಣಿನ ಮಕ್ಕಳೆಂದು ಹೇಳುತ್ತಾರೆ. ಎಷ್ಟು ಮಂದಿ ಹೊಲದಾಗ ಕಳೆ ಹೊಡೆದಿರಿ, ಎಷ್ಟು ಮಂದಿ ಎಮ್ಮೆ ಆಕಳು ಸಗಣಿ ಸರಿಸಿರಿ. ಹೀಗಾಗಿ ರೈತ ಎಲ್ಲವೂ ಇದ್ದರೂ ಕೂಡ ಅಕಾಲಿಕ ಮಳೆ ಬರಗಾಲ ಸರಿಯಾದ ರೇಟ್ ಸಿಗದೇ ಇರುವುದು ಇವೆಲ್ಲವೂ ರೈತರಿಗೆ ತೊಂದರೆ. ವಿಶೇಷವಾಗಿ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವುದು ಉಳ್ಳಾಗಡ್ಡಿ ಸತತವಾಗಿ 5 ವರ್ಷಗಳಿಂದ ಸರಿಯಾದ ಬೆಲೆ ಇಲ್ಲದೆ ಇರುವುದು ದೊಡ್ಡ ದುರಂತ ನಮ್ಮದು. ಯಾರು ಚಿಂತನೆ ಮಾಡಬೇಕು ಇದರ ಬಗ್ಗೆ? ಆಯ್ಕೆಯಾಗಿರುವ MLAಗಳು, MPಗಳು, ರಾಜ್ಯದ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಇದರ ಚಿಂತನೆ ಮಾಡಬೇಕು. ಯಾರು ಚಿಂತನೆ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ರೈತ ತೊಂದರೆಯನ್ನ ಅನುಭವಿಸುತ್ತಿದ್ದಾನೆ. ನಾನು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದೇನೆ, ಬಿಜೆಪಿಯಲ್ಲಿ ಇದ್ದಾಗ ಪತ್ರ ಬರೆದಿದ್ದೇನೆ, ಬಿಜೆಪಿ ಬಿಟ್ಟ ಮೇಲೂ ಪತ್ರ ಬರೆದ್ರೆ ಸರಿಯಾದ ಉತ್ತರ ನನಗೆ ಸಿಕ್ಕಿಲ್ಲ. ಇಲ್ಲಿ ಯಾರ್ಯಾರ ಮೇಲೆ ಟೀಕೆ ಮಾಡಲು ಗೊತ್ತಿಲ್ಲ. ನಾನು ಇಲ್ಲಿ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ನಾಟಕದ ಬಗ್ಗೆ ಚರ್ಚೆ ಅಷ್ಟೇ, ಟೀಕೆ ಮಾಡಲು ಹೋಗುತ್ತಿಲ್ಲ. ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಇಲ್ಲದೆ ಹೋದ್ರೆ ರೈತರಿಗೇನು ಬೆಲೆ ಇದೆ ಸ್ವಾಮಿ? ಇದು ಚರ್ಚೆ ಆಗಲೇಬೇಕು. ಇದರ ಜೊತೆಯಲ್ಲಿ ಉಗ್ರರು ಮೋಸದಿಂದ ನಮ್ಮ ಸೈನಿಕರನ್ನು ಕೊಲ್ಲುವಂತದ್ದು, ಜೈ ಜವಾನ್ ಜೈ ಕಿಸಾನ್ ಎರಡು ಇಲ್ಲದ ಮೇಲೆ ದೇಶದಲ್ಲಿ ಏನೈತಿ? ಅದಕ್ಕಾಗಿ ನಾಟಕದ ಜೊತೆಗೆ ನಕಲಿ ನಾಟಕಗಳು ಬಂದ್ ಆಗಬೇಕಾಗಿದೆ, ಅಸಲಿ ಬರಬೇಕಾಗಿದೆ ಎಂದು ಮಾಜಿ ಸಚಿವ SK ಬೆಳ್ಳುಬ್ಬಿ ಮಾತನಾಡಿದರು. ಶಾಲೆ ಕಾಲೇಜು ಅವಶ್ಯಕತೆ ಇಲ್ಲ ಅವ್ರಿಗೇನು ಕೂಡ. ರೂಢಿಯಿಂದ ಬಂದಿರತಕ್ಕಂಥದ್ದು ಆ ಕಲೆ, ಸಾಹಿತ್ಯ ಮತ್ತು ಎಲ್ಲ ಬಂದಿರತಕ್ಕಂಥದ್ದು. ತುತ್ತು ಕೊಟ್ಟ ರೈತರಿಗೆ ಕುತ್ತು ತಂದ ಸರ್ಕಾರ ಅಂತಕ್ಕಂಥದ್ದು. ಬಹುಶಃ ಇಲ್ಲಿ ಸರ್ಕಾರ ಯಾರಿರ್ತಾವ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಕ್ಕಂಥದ್ದು. ನಾವೆಲ್ಲರೂ ಮಾತಾಡ್ತೀವಿ, ಆದ್ರೆ ಅದನ್ನ ಕೃತ್ಯ ತರಕ ನಾವು ಯಾರು ಹೋಗುದಿಲ್ಲ. ಇಲ್ಲಿ ಪಕ್ಷಗಳು ಮುಖ್ಯ ಅಲ್ಲ, ಇಲ್ಲಿ ವ್ಯಕ್ತಿನೂ ಮುಖ್ಯ ಅಲ್ಲ. ಇಲ್ಲಿ ಎಲ್ಲರ ಭಾಷಣ ಕೂಡ ಮಣ್ಣಿನ ಮಗ ಅಂತ ಬರ್ತಾವ. ನಾನು ರೈತ ಅಂತ ಹೇಳ್ತಾರಲ್ಲ ಕೂಡ. ಎಷ್ಟು ಮಂದಿ ಹೊಲದ ಕಡೆ ಹೊಡೆದಿರಪ್ಪ, ಎಷ್ಟು ಎಮ್ಮಿ ಆಕಳ ಹೆಂಡಿ ಸರಿಸಿರಿ, ಅವ್ರ ಮೇಯಿ ತೊಳೆದಿರಿ, ನಿತ್ಯ ಅವ್ರ ಮೇವು ಹಾಕಿರಿ, ಯಾರು ಮಟ್ಟಿ ಹೊಡೆದಿರಿ, ಯಾರು ಗಳೆ ಹೊಡೆದಿರಿ. ಈ ಗಳೆ ಅಂತೂ ಟ್ರ್ಯಾಕ್ಟರ್ ಬಂದವ ಮತ್ ಬೇರೆ ಕಲ್ಲಿ. ಟ್ರ್ಯಾಕ್ಟರ್ ಯಾರು ಹೊಡೆದಿರಿ? ಇವತ್ತಿನ ಕಾಲಕ್ಕೆ ಹೊಂದಿಸ್ಬೇಕಲ್ಲ ಅದನ್ನು. ಈ ಟ್ರ್ಯಾಕ್ಟರ್ ಬಂದು ಬಿತ್ತಾಕವು ಒಂದು ನಂಬರ್ ತತ್ತಂದ್ರೆ ಬೀಜ ಎಲ್ಲ ತಪ್ಪಿದ್ ಬಿಡ್ತಾವಲ್ಲ ಕೂಡ. ನಾನು ಹೋದ ವರ್ಷ ಒಂದು ಹೊಲ ಜೋಳ ಬಿತ್ತಕ್ಕೆ ಕಳಿಸಿದ್ದೆ. ಅವ್ರು ನಂಬರ್ ತಪ್ಪಿಟ್ಟಲ್ಲ, ಪೂರ ಗೋಧಿ ಬಿತ್ತಂಗೆ ಆಗಿತ್ತವು, ಜೋಳ ಹೋಗಿ ಗೋಧಿ ಆಗಿತ್ತವು. ಖುಷಿ ಬಿತ್ತಕ್ಕೆ ಹೋಗಿ ನಂಬರ್ ತಪ್ಪಿಟ್ಟ ಅದು ಖುಷಿಗೆ ಹೋಗಿ ಅರಿಸಾಗಿತ್ತದು. ಅಂದ್ರೆ ಒಕ್ಕಲ್ತನ ಅದು. ನಿಮ್ಮ ಕೂರ್ಗ್ ಹೋಗಿರ್ಬಹುದು, ಟ್ರ್ಯಾಕ್ಟರ್ ಬಂದಿರಬಹುದು, ನಂಬರ್ ಬಂದಿರಬಹುದು. ಆ ನಂಬರ್ ಜ್ಞಾನ ಇರ್ಬೇಕಲ್ಲ ಟ್ರ್ಯಾಕ್ಟರ್ ಹೊಡೆಯುವಂತ ಡ್ರೈವರ್ಗೆ, ಹೊಲದ ಮಾಲಕನಿಗೆ, ಹೊಲ ಮಾಡಿದ ರೈತನಿಗೆ. ಹೆಂಗ್ ಉತ್ತಾರ ಆಗುದು ರೈತ? ಇದು 100 ಚೀಲಗಳ ಹೊಲ 10 ಚೀಲ ಆಗತ್ತೆ ದಟ್ಟ ಆಯ್ತಂದ್ರೆ. ಪ್ರತಿಯೊಂದಕ್ಕೂ ಒಂದು ವಿಜ್ಞಾನ ಐತೆ, ಪ್ರತಿಯೊಂದಕ್ಕೂ ವಿಜ್ಞಾನ ಐತೆ, ಪ್ರತಿಯೊಂದಕ್ಕೂ ಶಾಲೆ ಐತೆ. ಅಲ್ಲಿ ಗುರು ಬೇಕಲ್ಲಿ. ಅವು ಯಾವುದೂ ಇಲ್ಲ ಅಂದ್ರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಅದು. ಹೀಗಾಗಿ ಇವತ್ತು ಆ ರೈತ ಎಲ್ಲವೂ ಇದ್ರೂ ಕೂಡ ಅಕಾಲಿಕ ಮಳೆ, ಬರಗಾಲ, ಜೊತೆಗೆ ಸರಿಯಾದ ರೇಟ್ ಸಿಗುದಿಲ್ಲ ಅವನಿಗೆ, ಇವೆಲ್ಲವೂ ಕೂಡ ರೈತನಿಗೆ ತೊಂದರೆ ತಂದಿರತಕ್ಕಂಥದ್ದು. ವಿಶೇಷವಾಗಿ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಉಳ್ಳಿಗಡ್ಡೆ. 5 ವರ್ಷದ ಉಳ್ಳಿಗಡ್ಡೆಗೆ ಸುಮಾರು ಒಂದು 2,000 ರೇಟ್ನು ಸಿಕ್ಕೇ ಇಲ್ಲ. ದೊಡ್ಡ ದುರಂತ ನಮ್ಮದು, ದುರಂತ. ಇವತ್ತು ನಾ ರೇಟ್ ಕೇಳಾಕತ್ತೀನಿ, 400-500 ಕೇಳಾಕತ್ತೀನಿ. ನಾವು ಬಹುಶಃ ಉಳ್ಳಿಗಡ್ಡೆ ಅಗಿ ಹಚ್ಚೋರಿಗೆ ಒಂದು 500-700 ಪಗಾರ ಐತಿ.
ಹೆಡ್ಡಿಂಗ್ ಭಾಳ ಚಲೋ ಇಟ್ಟರೆ ನಾಟಕ ಭಾಳ ಚಲೋ ತಗೊಂಡ್ಬಂದಿದ್ದಾನೆ. ಯಾರು ಚಿಂತನೆ ಮಾಡ್ಬೇಕದನ್ನ? ಆರಿಸಿರ್ತಕ್ಕಂಥ MLA ಗಳು, MP ಗಳು, ರಾಜ್ಯದ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿಗಳು, ಇವ್ರು ಚಿಂತನೆ ಮಾಡ್ಬೇಕಲ್ಲ. ಅದನ್ನ ಯಾರು ಮಾಡ್ಬೇಕದನ್ನ? ಓಟ್ ಹಾಕೋರು ಅಷ್ಟೇ ನಾವೆಲ್ಲ, ಯಾರಿಗೂ ಇಲ್ಲ ಚಿಂತನೆ, ಯಾರಿಗೂ ಇಲ್ಲ. ಯಾಕೆ ತಪ್ಪೈತೆ ಅದು, ಪ್ರಜಾಪ್ರಭುತ್ವ ತಪ್ಪೈತೆ ಎಲ್ಲ ಕೂಡ ಇರ್ತಕ್ಕಂಥದ್ದು. ಹಿಂಗಾಗಿ ರೈತ ಇವತ್ತು ಅನುಭವಿಸಕತ್ತಾನ. ಇವತ್ತು ಉಳ್ಳಿಗಡ್ಡಿ ಕನಿಷ್ಠ 1500 ಬಂದ್ರೆ ಮಾತ್ರ ಅವ್ ಗಂಟು ಹಾಕತ್ತದ, ಲಾಭ ಅಲ್ಲ. ಒಂದು ಕ್ವಿಂಟಲ್ಗೆ 1500 1200 ಬಂದ್ರೆ ಗಂಟು ಹಾಕತ್ತದು, ಲಾಭ ಆಗುದಿಲ್ಲ. ಅದು ಗೊತ್ತಿಲ್ಲ ನಿಮ್ಗೆ? ಒಂದು ಕ್ವಿಂಟಲ್ 1500 ಮಾರಿದ್ರೆ ಗಂಟು ಹಾಕತ್ತಿ, ಲಾಭ ಇಲ್ಲ. ಮತ್ತು 300 500 ಮಾರಿದ್ರ 30 ವರ್ಷದಿಂದ 300 ಮಾರ್ತಿತ್ತು ಉಳ್ಳಿಗಡ್ಡೆ. ಅವಾಗ 2019 ಇಸ್ವಿಗೆ ಬಂದ್ ನಾವು ಉಳ್ಳಿಗಡ್ಡಿ 300 400 ಮಾರಾಕತ್ತೇವ ಅಂದ್ರೆ ಎಲ್ಲಿಗೆ ಬಂತ ನಮ್ಮ ಪರಿಸ್ಥಿತಿ? ಒಕ್ಕಲ್ಗಂದು ನಾವು ಪ್ರಧಾನಮಂತ್ರಿಗಳು ಪತ್ರ ಬರ್ದೀನಿ, ಅದನ್ನು ಈಗ ಬಿಟ್ಟಿಲ್ಲ. ನಾನು ಬಿಜೆಪಿಗೆ ಇದ್ದಾಗೂ ಬರ್ದೀನಿ, ಬಿಜೆಪಿ ಬಿಟ್ಟು ಬಂದಾಗೂ ಬರ್ದೀನಿ ಪತ್ರ. ಉತ್ತರ ಸರಿ ಸಿಕ್ಕಿಲ್ಲ ನನಗೆ, ಸರಿ ಸಿಕ್ಕಿಲ್ಲ. ಯಾರ ಮೇಲೆ ದೋಷಣೆ ಕೊಡಕ್ ಹೋಗುದಿಲ್ಲ ನಾನು. ಕನಿಷ್ಠ ಗೋಧಿ ಒಂದು 3000 ರೂಪಾಯಿ ಕ್ವಿಂಟಲ್ ಮಾರ್ಬೇಕಲ್ಲ, ಜೋಳ ಕನಿಷ್ಠ 3000 ಕ್ವಿಂಟಲ್ ಮಾರ್ಬೇಕಲ್ಲ, ಮೆಕ್ಕೆಜೋಳ ಒಂದು 2000 ಕ್ವಿಂಟಲ್ ಮಾರ್ಬೇಕಲ್ಲ. ಅವು ಈ ವರ್ಷ ತುಟ್ಟಾಗ ಬರಗಾಲ ಮೆಕ್ಕೆಜೋಳ 11 ರೂಪಾಯಿ ಹೋಗಿಲ್ಲ. ಅವಾಗ ಇವು ಚಿಂತನೆ, ಇದು ಚಿಂತನೆ, ಇದು ಯಾಕೆ ಆಗುದಿಲ್ಲ? ಇದು ಕುಮಾರಸ್ವಾಮಿ ಪಾಪ 200 ರೂಪಾಯಿ ಆ ಉಳ್ಳಿಗಡ್ಡೆ ಕೊಡಾಕತ್ತಾರೆ APMC ಹೆಚ್ಚಿಗೆ. ಅದು ಮಾತು ಬೇರೆ. ರಾಜ್ಯ ಸರ್ಕಾರ ಕೆಪಾಸಿಟಿ ಇಟ್ಟಿದ್ದ ಸಾಂದ್, ಅದು ದೊಡ್ಡದಲ್ಲ. ಅದು ತಪ್ಪಾಕೈತೈತೆ, ಎಲ್ಲೋ ಹಳಿ ತಪ್ಪಾಕೈತೈತೆ ನಮ್ಗೆ. ಅದಕ್ಕೆ ಈ ನಾಟಕ ಹೆಂಗ ಆರ್ಸಾರ ಗೊತ್ತಿಲ್ಲ ನನಗೆ. ಎಲ್ಲ ತಾಯಿನ ಕಳಿಸ ತಿಳ್ಕೊಡ್ತೇನೆ. ಚರ್ಚೆ ಇದು, ಯಾರು ಟೀಕೆ ಮಾಡೋದಲ್ಲ. ಇದು ಚರ್ಚೆ, ಇದು ಬದುಕ್ಬೇಕಲ್ಲ. ಪಾಪ ರೈತರ ಜಾತ್ರೆ ಇದು. ತೆರಪಿ ಎಲ್ಲ ದೇವಿ ಜಾತ್ರೆ ಅಂದ್ರೆ ಪ್ಯೂರ್ ರೈತರ ಜಾತ್ರೆ ಇದು. ರಾಜಕಾರಣ ಜಾತ್ರೆ ಅಲ್ಲ ಇದು, ವ್ಯಾಪಾರ ಮಾಡೋರ ಜಾತ್ರೆ ಅಲ್ಲ ಇದು. ರೈತರು ಕೊಟ್ಟಿರ್ತಕ್ಕಂಥ 1 ರೂಪಾಯಿ ಆ ಉಳ್ಳಿ ಕಿತ್ತಬೇಕಾದ್ರೆ ಸಣ್ಣ ಸಣ್ಣ ಕೂಸ್ಗಳು, ಸಾಲಿಗೆ ಹೋಗಿ ಕೂಸ್ಗಳು ಈಗ ಕಿತ್ತಿರ್ತಾವ, ಅಗಿ ಹೋಗಿ ಕೊಡ್ತಿರ್ತಾವ. ಬಿಟ್ಟಾಗೋದಕ್ಕೆ ಆಳ ಸಿಗುದಲ್ಲ. ಇವತ್ತ ಆ ಉಳ್ಳಿಗಡ್ಡೆಗೆ ಬೆಲೆ ಇಲ್ಲ ಅಂದ್ರೆ ಪಾಪ ಈ ರೈತರು ಜಾತ್ರೆಗೆ ಏನ್ ಬೆಲೆ ಬರ್ತದೆ ಸ್ವಾಮಿ? ಹೇಳ್ರಿ ನೋಡೋಣ. ಇದು ಚರ್ಚೆ ಆಗ್ಬೇಕಲ್ಲ. ಇದು ಅದ್ರ ಜೊತೆಗೆ ನಮ್ಮ ಚಂದ್ರಕಾಂತ್ ಹೇಳ್ದಂಗೆ ಅದೊಂದು ಆ ಉಗ್ರವಾದಿಗಳು ನಮ್ಮ ಸೈನಿಕರು ಕೊಲ್ಲುವಂತಹದ್ದು ನೋಡ್ರಿ. ಜೈ ಜವಾನ್ ಜೈ ಕಿಸಾನ್, ಎರಡೂ ಸತ್ಯಾನಾಶ. ಜೈ ಜವಾನು ಇಲ್ಲ, ಜೈ ಕಿಸಾನು ಇಲ್ಲ. ಮುಂದೆ ದೇಶದಾಗ ಐತೇನೆ ಇಲ್ಲಿ. ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ವಿನಂತಿ ಮಾಡ್ತೀನಿ ನಾನು, ಸಾಕಿನ ಕೇಳುವಂತದ್ದು ಪಾಕಿಸ್ತಾನದ ಉಪಟಳವನ್ನ ಹೊರದು ಹಾಕ್ರಿ. ಅವ್ರನ್ನ ಎಲ್ಲಿವರೆಗೆ ಅದು ಸಂತಾಪ ಸೂಚನೆ ಮಣ್ಣು ಕೊಡುವಂತದ್ದು, ಪಾಪ ಪೊಲೀಸರು ಮಿಲಿಟರಿ ಹೋಗುದು, ಸಂತಾಪ ಮಾಡುವಂತದ್ದು, ಸೆಲ್ಯೂಟ್ ಮಾಡುವಂತದ್ದು ಸಾಕಿದು. ಈ ಪಾರ್ಲಿಮೆಂಟ್ ಚುನಾವಣೆ ಬರೋಕ್ಕಿಂತ ಮೊದಲು ಪಾಪಿ ಪಾಕಿಸ್ತಾನ ಬುದ್ಧಿ ಕಳಿಸ್ಬೇಕು ಅಂತ ಒತ್ತಾಯವನ್ನು ಸಾಕು. ಬಹಳ ಕೆಳವಿ ನಾವು, ಬಹಳ ಕೆಳವಿ. ಜಗತ್ತೊಳಗೆ 4ನೇ ಶಕ್ತಿ ಮಿಲಿಟರಿ ಶಕ್ತಿ ಹಿಂದೂಸ್ತಾನ. ಎದಕ್ಕೆ ಒಂದು ಶಕ್ತಿ ತಗೊಂಡ ಪಗಾರ ಕೊಡಕ ಬಜೆಟ್ನಾಗ 12ನೇ ಇದು ನಾವು ಬಜೆಟ್ ಹೇಳಕ. ಅದು ಎಷ್ಟು ಬುದ್ಧಿ ಜಗತ್ತು ನಮ್ಮ ಕಡೆ ಐತಿ. ಇವತ್ತು ಅಮೆರಿಕ, ರಷ್ಯಾ, ಇಸ್ರೇಲ್, ಇರಾನ್ ಎಲ್ಲ ಬೆಂಬಲ ಕೊಟ್ಟ ಉಗ್ರವಾದ ಬಂದ್ ಮಾಡ್ರಿ ಅಂತ ಹೇಳ್ಕೊಂಡು ಸ್ವತಃ ಮುಸ್ಲಿಂ ಬಂಧುಗಳೇ ಪಾಕಿಸ್ತಾನ ಧ್ವಜ ಸುಡಕತ್ತಾರೆ ಇವತ್ತು ದೇಶದೊಳಗೆ. ಎಲ್ಲಿವರೆಗೆ ಸೈ ನಮಗೆ ಶಾಂತಿ 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 ಬೇಕು. ನಾವು ಶಾಂತಿಗೊಂದು ಮಿತಿ ಐತ. ಪಾಪ ಲಗ್ನ ಆಗಿರ್ತಕ್ಕಂಥ ಗುರು ಮಡಿವಾಳ ಲಗ್ನ ಆಗಿ 8 ತಿಂಗಳಾಗೈತಿ. ಪಾಪ ಸತ್ ಹೆಣಾಗಿ ಮನೆಗೆ ಬರ್ತಾನ, ಹೇತಿ ಹೊಟ್ಲೆ ಅದಾಳ. ಯಾವ್ದು ಒಂದು ಕುಟುಂಬದ ಉದಾಹರಣೆ ಇದು. ಇಂಥ ಎಷ್ಟೋ ಕುಟುಂಬಗಳು. ಒಬ್ಬ ಬದ್ಮಾಸ್ ಅಲಂ ಇರ್ತಕ್ಕಂಥ ಒಬ್ಬ ಬದ್ಮಾಸ್ ಬಂದು ಬಾಂಬ್ ಹಾಕೊಂತ ಸತ್ ಹೋಗ್ತಾನ. 44-49 ಮಂದಿ ಮಯೂರ್ ಸೈನಿಕ ಸಾಯ್ತಾರೆ. ಒಬ್ರು ಸಂಖ್ಯೆ ಒಂದಿದ್ದು ಘಟನೆ ಇದು. ಇಂಥ ಎಷ್ಟೋ ಘಟನೆಗಳು ಆಗ್ತಾವೆ. 20-30 ವರ್ಷ ಆಗತ್ತೆ ಇವತ್ತು. ಇದು ರಾಜಕೀಯ ಅಲ್ಲ, ಇದು ಭಾರತ ದೇಶ ಭವಿಷ್ಯ ಐತಿ. ಇವತ್ತು ಭಾರತ ಹುಣ್ಣಿಮೆ ಅಂದ್ರೆ ಭಾರತ ಹುಣ್ಣಿಮೆ, ಭಾರತ ದೇಶದ ಚಿಂತನೆ ಮಾಡ್ತಕ್ಕಂಥ ಜಾತ್ರೆ ಇದು. ಬರೇ ಕೊಲ್ಲಾರ ಚಿಂತನೆ ಅಲ್ಲ, ಭಾರತ ದೇಶದ ಚಿಂತನೆ ಮಾಡ್ತಕ್ಕಂಥ ಜಾತ್ರೆ, ಕೊಲ್ಲಾರ ನಡೀತಕ್ಕಂಥ ಜಾತ್ರೆ ಇದು.
ಬದುಕಲಾಗತ್ತೀವಿ ನಾವು. ನಾಟಕದ ಜೊತೆಗೆ ನಕಲಿ ನಾಟಕ ಕೂಡ ಬಂದ್ ಆಗ್ಬೇಕಾಗೈತಿ ಇವತ್ತು. ಅಸಲಿ ಅಂತ ಬರ್ಬೇಕಾಗೈತಿ ಇವತ್ತು. ಬರ್ಬೇಕಿವತ್ತು. 130 ಕೋಟಿ ಜನ ನಾವು, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ 130 ಕೋಟಿ. ಪಾಕಿಸ್ತಾನ ಎಷ್ಟೈತ್ರಿ? ಚಂದ ಕೆಮ್ಮಿದ್ರೆ ಮುಚ್ಚ ಹೋಗೈತದ, ಚಂದ ಊದಿ ಬಿಟ್ರೆ ಮುಚ್ಚ ಹೋಗೈತದು ಧೂಳ್ನಾಗ. ಯಾವ ಪಾಕಿಸ್ತಾನ ಅದು? ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ. ಕೆಟ್ಟ ಬಡತನ ಐತೆ ಅಲ್ಲಿ, ದಿನ ಕೂಡಿಲ್ಲ, ಉದ್ಯೋಗ ಇಲ್ಲ, ಸತ್ಯಾನಾಶ ಆಗೈತೆ ಪಾಕಿಸ್ತಾನ ಅದು. ಕಾಶ್ಮೀರ್ ಹೆಸರು ಬದುಕಾಕತೈತೆ ಅಷ್ಟೇ ಅದು. ಇಂಥ ಹೊತ್ತೇವು ನಾವು ಸುಮ್ ಕುಂದ ಮುಂದೆ ಎಲ್ಲೇ ಬಂದವು. ಅದಕ್ಕೆ ನಾನು ಮೊನ್ನೆ ಸಂತಾಪ ಸಭೆಯನ್ನ ಎಲ್ಲೂ ಮಾಡಿಲ್ಲ. ನಾನು ಕೊಲ್ಲಾರದಾಗ ದ್ಯಾಮವ್ವ ಗುಡಿಯಾಗ ಮಾಡೇವ್ ನಾವು. ಹಿಂದೂ ಕೂಡ ರಾಕ್ಷಸ ಇದ್ರು, ರಾಕ್ಷಸ ಇರ್ತಾರ ಅವ್ರು, ಯಾವತ್ತು ಅವ್ರ ಸೂರ್ಯ ಹಿಂದೂ ಅದಾರ, ಇವತ್ತು ಇರ್ತಾರ, ಮುಂದೂ ಇರ್ತಾರ ಅವ್ರು. ಶುಂಭ ನಿಶುಂಭ, ಮಹಿಷಾಸುರ, ರಕ್ತ ಬೀಜಾಸುರ, ಆ ರಾಕ್ಷಸ ಸವಾಲು ಮಾಡಿರ್ತಕ್ಕಂಥದ್ದು ಆ ಜಗನ್ಮಾತೆ ಪಾರ್ವತಿ ದೇವಿ, ಯಲ್ಲಮ್ಮ ದೇವಿ, ದುರ್ಗಾ ಮಾತೆ, ಚಾಮುಂಡೇಶ್ವರಿ, ದ್ಯಾಮವ್ವ ತಾಯಿ, ದುರ್ಗಾ ಮಾತೆ. ಅದಕ್ಕೆ ಆ ಗುಡಿಯಾಗ ಮಾಡೇವ್ ನಾವು ಸಂತಾಪ ಸಭೆಯನ್ನು. ತಾಯಿ ಮತ್ತೊಮ್ಮೆ ನೀ ಬಾಯ್, ಮತ್ತೊಮ್ಮೆ ನಿನ್ ದರ್ಶನ ಆಗ್ಬೇಕು, ನಿನ್ ಶಕ್ತಿ ಪ್ರದರ್ಶನ ಆಗ್ಬೇಕು. ಈ ಜಗತ್ತಿಗೆ ಅಂಟಿರ್ತಕ್ಕಂಥ ಕೇವಲ ಭಾರತ ದೇಶಕ್ಕೆ ಮಾತ್ರ ಅಂಟಿಲ್ಲ ಉಗ್ರವಾದ. ಅಮೆರಿಕ, ರಷ್ಯಾ, ಇರಾನ್, ಇರಾಕ್, ಅಫ್ಘಾನಿಸ್ತಾನ್ ಎಲ್ಲಾ ದೇಶಕ್ಕೂ ಅಂಟಿರ್ತಕ್ಕಂಥ ಈ ಒಂದು ಉಗ್ರರ ಕೆಟ್ಟ ಒಂದು ಬದುಕನ್ನ ನಿವಾರಣೆ ಮಾಡಿ ಜಗತ್ತಿನ ಶಾಂತಿಯನ್ನು ಕೊಡ್ಬೇಕಂತ ದ್ಯಾಮವ್ವ ದೇವಿ ಕೂಡ ನಾವು ಅದನ್ನ ಆಚರಣೆ ಮಾಡಿ ಬಂಧುಗಳೇ. ಯಲ್ಲಮ್ಮ ದೇವಿಗೆ ಅದನ್ನೇ ಬೇಡ್ಕೋತೀವಿ ನಾವು. ಇಲ್ಲಿರ್ತಕ್ಕಂಥ ಉಗ್ರವಾದವನ್ನೇ ಮೆಟ್ಟ ಹಾಕಿ ಈ ರೈತರಿಗೆ ತೊಂದರೆ ಆಗಿದೆ. ಅವ್ರು ಬೆಳೀತಕ್ಕಂಥ ರೈತರ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡ್ಬೇಕು. ಯಾವುದೇ ಸರ್ಕಾರ ಬರಲ್ಲ, ಪ್ರಶ್ನೆ ಇಲ್ಲ. ನಾವ್ ಯಾರು ಶಾಶ್ವತ ಅಲ್ಲ ಭೂಮಿ ಮ್ಯಾಗ. ಅದು ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ JDS ಅದು ಗೊತ್ತಿಲ್ಲ ನನಗೆ. ಯಾವ ಹಣಕ್ಕೆ ಬರ್ತೀರಿ ಅದನ್ನು ರೇಟ್ ಕೊಡ್ಬೇಕು. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಶರದ್ ಪವಾರ್ ಸಾಹೇಬ್ರನ್ನು, ಮಹಾರಾಷ್ಟ್ರದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ನಾಯಕರು. 10 ವರ್ಷದ ಕೃಷಿ ಮಂತ್ರಿ ಇದ್ರು ಅವರು ಕೇಂದ್ರದೊಳಗ. ಎಂದೂ ಉಳ್ಳಿಗಡ್ಡೆ ಕಡಿಮೆ ಆಗಲ್ಲ, 2,000 ಕಡಿಮೆ ಬಂದಿಲ್ಲ. ತಗೊಂಡ್ ನೋಡ್ರಿ, APMC ರೇಟ್ ತಗೊಂಡ್ ನೋಡ್ರಿ, ಎಂದೂ 2,000 ಕಡಿಮೆ ಕ್ವಿಂಟಲ್ಗೆ ಎಂದೂ ಬಂದಿಲ್ಲ ಆ ಮನುಷ್ಯ ಕೃಷಿ ಮಂತ್ರಿ ಇದ್ದಾಗ. ನಿಮ್ಗೇನ್ ತಹಾಡ ಆಗೈತಿ? ನಿಮ್ಗೆಲ್ಲ ಹೊಲ್ದಾಗ ನೀರ್ ಹಾಸ್ರಿ ಗೊತ್ತಾಗತ್ತೆ ನಿಮಗ, ಉಳ್ಳಿಗಡ್ಡೆ ಹಾಸ್ರಿ ಗೊತ್ತಾಗತ್ತೆ ನಿಮಗ. ಬಹಳ ನೋವಾಗೈತೆ ನನಗೆ ಈ ವಿಷಯವಾಗಿ. ದಯವಿಟ್ಟು ಇದನ್ನ ಬಹಳ ಚರ್ಚೆ ಮಾಡೋದು ಬೇಡ, ಟೈಮ್ ಬಹಳ ಆಗೈತಿ ಇವತ್ತ. ಆ ರೈತನ ಕೂತು ಸರ್ಕಾರದ ಕೂತ ತುತ್ತು ಕೊಟ್ಟ ರೈತನಿಗೆ ತುತ್ತು ತಂದ ಸರ್ಕಾರ. ಯಾರಿಗೆ ಅದು ಇಲ್ಲ, ರೈತನ ಬಿಟ್ಟು ಯಾರು ಬದುಕಕ್ಕೆ ಆಗೋದಿಲ್ಲ ದೇಶದೊಳಗೆ, ಜಗತ್ತಿನೊಳಗ. ಅದಕ್ಕಾಗಿ ಈ ನಾಟಕ ಯಶಸ್ವಿ ಆಗ್ಲಿ, ಅವರಿಗೆ ತನುಮನದ ಸಹಾಯ ಸಹಕಾರ ಮಾಡೋಣ. ಹಾಗೇನೆ ಯಲ್ಲಮ್ಮ ದೇವಿ ಜಾತ್ರೆ ಕೂಡ ಬಹಳ ಅದ್ಭುತವಾಗಿ ನಡೀತಾ ಇದೆ. ಈ ಜಾತ್ರೆ ಕೂಡ ಬಹಳ ಜನ ಸಾಕಷ್ಟು ಸಹಾಯಧನ ಮಾಡಿದ್ದೀರಿ. ಈ ಜಾತ್ರೆಗಳು ಬೆಳಿಬೇಕು, ಉಳಿಬೇಕು. ನನಗೇನೋರು ಕೊರ್ತಿಬುಲ್ಲ ಸೇತುವೆ ಅಂದ್ರು. ಬಹುಶಃ ಈ ಜಿಲ್ಲೆಗೆ ನಾನು ಇಲ್ಲಿ ಹೇಳ್ಕೊತ ಕೂತ್ರೆ ಬಹಳ ಆಗೈತೆ. ನಾ ಏನ್ ಮಾಡಿ ಈಗ ಹೇಳಕ್ ಹೋಗುದಲ್ಲ ಅದು ನೀರಾವರಿ ಇರ್ಬೋದು, ಸೇತುವೆ ಇರ್ಬೋದು, ಹೈವೇ ಇರ್ಬೋದು, NTPC ಇರ್ಬೋದು, ಒಂದು ಎರಡು ಅವೆಲ್ಲ ಈಗ ನಾ ಹೇಳಕ್ ಹೋಗುದಲ್ಲ. ಅದು ನಮ್ ಚಂದ್ರಕಾಂತ್ ಅವರು ಬೆಳಿಗ್ಗೆ ಅವ್ರಿಗೆ ಬೆಲೆ ಗೊತ್ತೈತೆ. ಆ ಬ್ರಿಡ್ಜ್ ಕೊಲಾರದವ್ರಿಗೆ ಗೊತ್ತಿಲ್ಲ, ಏನ್ ಮಾಡ್ಲಿಲ್ಲ. ಬ್ರಿಡ್ಜಿನ ಬೆಲೆ ಕೊಲಾರದವ್ರಿಗೆ ಗೊತ್ತಿಲ್ಲ, ಏನ್ ಮಾಡ್ಲಿಲ್ಲ. ಆ ಕಡೆ ಗೊತ್ತೈತೆ ಬಾಗಲಕೋಟೆ ಜಿಲ್ಲೆ ಅವ್ರಿಗೆ. ಸ್ವಾಭಾವಿಕ ಇಲ್ಲ, ಕಿತ್ತಲ್ ಗಿಡ ಮದ್ದಲ್ಲ ಅಂತ ಹೇಳಿ. ನಮ್ ಹಿತ್ತಲ್ದಾಗ ನಮ್ ದಡ್ಡಿ ಒಳಗೆ ಚಲೋ ಔಷಧ ಸಿಗ್ತಿರ್ತೈತಿ, ಗೊತ್ತಾಗೋದಿಲ್ಲ ನಮ್ಗೆಲ್ಲ ಕೂಡ. ಹೊರಗೋಗಿ 1 ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ ಬರ್ತೇವೆ ನಾವು. ದುಡ್ಡೆಲ್ಲ ಸಿಗತೈತಿ ಹಿತ್ತಲ್ದಾಗ. ಔಷಧ ಐತೆ, ಅದು ತಗೊಳಕ್ ನಾವು ತಗೋ ತಯಾರಿಲ್ಲ. ಅನಿವಾರ್ಯ, ಅದೇನ್ ಮಾಡಕ್ ಆಗೋದಿಲ್ಲ. ಅದು ಚಿಂತೆ ಮಾಡೋರು ನಾವಲ್ಲ. ಇರ್ಲಿ, ನೆನೆಸ್ಲಿಬೇಕಾದ್ರೆ ಬೇಯಿಲ್ಲ, ನಮಗೇನು ಗೊತ್ತಿಲ್ಲ. ನಮಗೇನ್ ತಿಳಿಬೇಕು ಅದನ್ನ ಮಾಡೇವ್ ನಾವು. ಅದಕ್ಕೆ ದೊಡ್ಡ 7 ತಾಲೂಕು ಕೊಲ್ಲ ಬಿಜಾಪುರ ಜಿಲ್ಲೆ ಒಳಗೆ ಯಾವ ಗಣಸ್ ತಗೊಂಬರ್ ತೋರಿಸಿ 30 ಜಿಲ್ಲೆ ಒಳಗೆ, ರಾಜ್ಯದೊಳಗೆ, ಕರ್ನಾಟಕದಾಗ 30 ಜಿಲ್ಲೆ ಅದಾವ ಕರ್ನಾಟಕ ರಾಜ್ಯದೊಳಗೆ. ಎಲ್ಲಾ ಕಡೆ 2-3 ಬಂದಾವ. ಬಿಜಾಪುರ ಜಿಲ್ಲೆ 7 ತಾಲೂಕು, ಬಾಗೇವಾಡಿ ತಾಲೂಕು 2 ತಾಲೂಕು, ನಡುಗುಂದಿ ಕೊಲ್ಲ. ಗಣಸ್ ಕರ್ಕೊಂಡ್ರಿ, ಅವ್ರು ಗಣಸಿದ್ರು ಇಲ್ಲಿ ರಾಜಕಾರಣ ಮಾಡೋ. ನಾ ಮಾಡಿದ್ರೆ ಯಾರ್ದು ಮುಂದೆ ಹೆಜ್ಜೆ ಹಿಡಿ ಹೊಡೆದ ಮಗನಿಗೆ ನಾನು. 1 ಹೇಳಲ್ಲ, ಮುಳುವಾರಿ ಹೇಳ್ತೀರವ್ರಿ. 1ನೇ ಹಂತ, 3ನೇ ಹಂತ, 30,000 ಕೋಟಿ NTPC, ಬಹುಹಳಿಗಳ ಕುಡಿ ನೀರಿನ ಯೋಜನೆ, ಹೊಳೆಯಿಂದ ಎಲ್ಲ ಹಳಿಗೆ ಕುಡಿ ನೀರಿನ ಯೋಜನೆ. ಭಾರತ ದೇಶದಾಗ ಮಲ್ಲೆ ಯೋಜನೆ ಅದು. 9 ಸಲ MLA ಆದ್ರ
ಬಳೂತಿಯಿಂದ, ಕೋಲಾರದಿಂದ ಉಕ್ಲಿ, ಮನುಗುಳಿ ತನ, ಆ ಕಡೆ ಕಾಕಂಡ್ಕಿ, ಬಬಲೇಶ್ವರ ತನ, ಸಾರವಾಡ ತನಕ ಕುಡಿಯಾಕ ನೀರು ಹೊಳಿಯಿಂದ ಕೊಟ್ಟೇವ್ ನಾವು. ಬರೀ ಭಾಷಣ ಅಲ್ಲ, ಕೃತ್ರಿಮ ಮಾಡಿ ತೋರಿಸ್ತೇವೆ ನಾವು. ಬಿಜಾಪುರ ಬಳಿ ಹೈವೇ ಒಂದು ಹೇಳಲ್ಲ ನಾವು, ಒಂದು ಕ್ಷೇತ್ರಕ್ಕೆ ಸೀಮಿತವಾಗಲ್ಲ, ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಹೈವೇ ಪೂಜಾ, ಹೈವೇ MP ಬರ್ತಾವ, MLA ಬರುದಿಲ್ಲ ಅದು. ಆ ಹೈವೇ ನಾ ಮಾಡಿ ತಿಳ್ಕೊಂಡು ಕೋಲಾರದಾಗ ಪೂಜೆ ಮಾಡಿಸಿ, ನಾನು ಅಡಿಗೆಲ್ಲ ಪೂಜೆ ತಿಳ್ಕೊಂಡು ಬಂದಿದ್ದಲ್ಲ. ಅದು ಹುಬ್ಬಳ್ಳಿ ಆಗಿದ್ರು ಬಿಜಾಪುರ ಆಗ್ಬೇಕು, ಕೋಲಾರದಾಗ ಮಾಡಿಸಿ, ಕೋಲಾರದಾಗ ಕಲ್ಲು UKP ಆಗೈತೆ, ನೋಡ್ಕೊಳೋದು ಹೋಗಿ. 20 ಕಿಲೋಮೀಟರ್ ತಾಲೂಕು ಬಿಜಾಪುರ ಜಿಲ್ಲೆ ಒಳಗೆ. ತಾಳಿಕೋಟಿ, ಮುದ್ದೇಬೇಳ, ನಿಡಗುಂದಿ, ಕೊಲ್ಲಾರ, ಬಬಲೇಶ್ವರ, ತಿಕೋಟ, ವಿಜಾಪುರ, ದೇವರಿಪ್ಪರಿಗೆ, ಚಡ್ಚನ, ಸಿಂದಗಿ, ಇಂಡಿ, ಹಳಿ 5, ಹೊಸ 7 ಆಗತ್ತೆ. ಯಾರಿಗಾರ MLA ಒಂದು ಪಂಚಾಯತ್ಗೆ ಆಸ್ ಬರ್ಲಿ, ಯಾವ್ರಿದ್ರ ಗಣಸಿದ್ರ ನಾ ಇವ್ರು ಬಿಟ್ಟು ಹಾಕಿನಿ. ಏನು ಆಸೆ ಇಲ್ಲ ನನಗೆ. ಯಾಕೆ ಹಾಳು ಮಾಡ್ತೀರಿ? ಚಲೋ ನೀರ್ದಾವ್ ಕುಡಿಯಾಕ, ರಾಡಿ ಮಾಡಕ್ ಹೋಗಿ ಬರಬೇಡ್ರಿ. ಇಂಥ ತಾಕತ್ರ ಮಾಡ್ರಿ. ನಾ ಹೋಗಿ ಮುಖ್ಯಮಂತ್ರಿ ಹಾಕದ ಅಂತಾರೆ, ಹೋಗ್ತಾರೆ ಯಾರು ನೀವು? ನಾನು ತಾಕತ್ತ ಮುಖ್ಯಮಂತ್ರಿ ಆಗೋದು ಅಲ್ಲ. MLA ಮಾತ್ರ ತಾಕತ್, MP ಮಾತ್ರ ತಾಕತ್, ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಅಲ್ಲ.